ಮಾನ್ಯ ಪೌರಾಯುಕ್ತರೇ, ತಮ್ಮ ಆಡಳಿತದ ಅವಧಿಯಲ್ಲಿ ಹರಿಹರ ನಗರದ ಬಹುತೇಕ ಭಾಗಗಳಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿರೋದು ತಾವು ನೋಡಿದ್ದೀರಾ. ಇಲ್ಲಿ ನೋಡಿ, ನಿಮ್ಮ ನಗರಸಭೆಯ ಕಚೇರಿಯ ಆವರಣದ ಸುತ್ತಮುತ್ತ ಇಷ್ಟೊಂದು ನಾಯಿಗಳಿವೆ. ಇನ್ನು ನಗರದಾದ್ಯಂತ ಇನ್ನೂ ಎಷ್ಟು ನಾಯಿಗಳಿರ್ಬೋದು. ತಾವೇನಾದರೂ ಹೆಚ್ಚಿನ ಸಂಖ್ಯೆಯ ನಾಯಿಗಳನ್ನು ನೋಡಿದರೆ ಅದರ ನಿವಾರಣೆಗೆ ಕ್ರಮ ತೆಗೆದುಕೊಳ್ತಿದ್ದೀರಿ ಅಲ್ವೇ? ಈ ನಾಯಿಗಳಿಂದ ಸಾರ್ವಜನಿಕರಿಗೆ ಮೇಲಿಂದ ಮೇಲೆ ದಾಳಿಯಾಗುತ್ತಿರುವುದು, ಸಣ್ಣ ಮಕ್ಕಳನ್ನು ಕಚ್ಚುತ್ತಿರುವುದು ಹಾಗೂ ಮಹಿಳೆಯರ ಮೇಲೆ ದಾಳಿ ಮಾಡುತ್ತಿರುವುದು ಸಹ ಬೆಳಕಿಗೆ ಬಂದಿದೆ. ಎಷ್ಟೋ ಬಾರಿ ನಮ್ಮ ಪತ್ರಿಕಾ ಮಿತ್ರರು, ಯೂಟ್ಯೂಬ್ ಚಾನಲ್ ವರದಿಗಾರರು, ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಹಾಗೂ ಕಮಿಷನರ್ ಅವರ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಯಾಕೆ? ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಪಾಲನೆಯನ್ನಾದರೂ ಮಾಡುತ್ತಿರುವುದಿಲ್ಲ. ನಾಯಿಗಳಿಗೆ ಬಿರಿಯಾನಿ ಹಾಕುವ ಮಹೋನ್ನತವಾದ ಮಹತ್ ಕಾರ್ಯವನ್ನು ಸರ್ಕಾರ ಕೈಗೊಂಡಿರುವುದು. ಈ ನಾಯಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಷ್ಟು ಪ್ರೀತಿ ಪ್ರೇಮ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಸುಭಿಕ್ಷವಾಗಿ ನಡೆಸಲು ಬೇಕಾದಂಥ 134 ಶಾಸಕರನ್ನು ಗೆಲ್ಲಿಸಿ ಅಧಿಕಾರದ ಚುಕ್ಕಾಣಿಯನ್ನು ಕೈಗೆ ನೀಡಿರೋ ಕರ್ನಾಟಕದ ಮತದಾರರನ್ನು ನಾಯಿಗಳ ಬಾಯಿಂದ ಕಚ್ಚಿಸಿ ಅವರ ಅಂತ್ಯವನ್ನು ಕಾಣಿಸಿ ಅವರು ನೀಡಿದ ಸಹಕಾರ, ಅಭಿಮಾನಕ್ಕೆ ಶ್ಲಾಘನೆ ವ್ಯಕ್ತಪಡಿಸುವ ಉದ್ದೇಶ ನಿಶ್ಚಲವಾಗಿ ಕಾಣುತ್ತಿದೆ. ಹಾಗೂ ಇದರೊಂದಿಗೆ ಮುಂದೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ಬರಲು ಮತದಾರರು ಬಿಡೋದೂ ಇಲ್ಲ. ಯಾಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕರ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಮಹಾಪುರವನ್ನೇ ಆರಿಸುತ್ತಿರುವ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ತನ್ನ ತಪ್ಪಿನ ಅರಿವು ಮಾಡಿಕೊಳ್ಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ಪರವಾಗಿಲ್ಲ, ಸರ್ಕಾರದ ವಿಷಯ ನಮಗೆ ಯಾಕೆ? ಪೌರಾಯುಕ್ತರ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಹರಿಹರ ನಗರದ 31 ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿವೆ. ಅವಕ್ಕೆ ಚಾಲನೆಯನ್ನು ನೀಡಿ ಮತ್ತು ಹರಿಹರ ನಗರದ ಸಮಸ್ತ ಅಭಿವೃದ್ಧಿಗೆ ಶ್ರಮಿಸಿ. ಹಾಗೂ ಹರಿಹರ ನಗರದ ಸಮಸ್ತ ನಾಗರಿಕರಿಗೆ ಶ್ವಾನ ಭಯ ತಪ್ಪಿಸಿ ಶ್ವಾನಗಳನ್ನು ಬಂಧಿಸ್ತಿರೋ ಅಥವಾ ಹಿಡಿದುಕೊಂಡು ಹೋಗಿ ಬೇರೆಡೆ ಸ್ಥಳಾಂತರ ಮಾಡ್ತಿರೋ ನಮಗೆ ತಿಳಿಯುದು. ಆದರೆ ಈ ಶ್ವಾನಗಳ ಬಗ್ಗೆ ಸರ್ಕಾರದ ರೀತಿ ತಾವು ಕಾಳಜಿಯನ್ನು ವಹಿಸೋದು ಬಿಟ್ಟು ನಿರ್ಭೀತವಾಗಿ ನಿರ್ಭಯರಾಗಿ ಎಲ್ಲ ಶ್ವಾನಗಳನ್ನು ಮಟ್ಟ ಹಾಕಬೇಕೆಂದು ಈ ಮೂಲಕ ಕೇಳಿಕೊಳ್ತೇವೆ. ಎಲ್ ತಿಪ್ಪೇಶ್.